ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಒಂದು ವೇಳೆ ಸಿಗರೇಟ್ ಸೇದೋದು ಫೋಟೋಗಳು ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಸಹ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಒಂದು ವೇಳೆ ಸಿಗರೇಟ್ ಸೇದೋದು ಫೋಟೋಗಳು ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಸಹ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಒಂದು ವೇಳೆ ಸಿಗರೇಟ್ ಸೇದೋದು ಫೋಟೋಗಳು ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಸಹ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಒಂದು ವೇಳೆ ಸಿಗರೇಟ್ ಸೇದೋದು ಫೋಟೋಗಳು ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಸಹ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲುಗಳಲ್ಲಿ ಒಂದು ವೇಳೆ ಸಿಗರೇಟ್ ಸೇದೋದು ಫೋಟೋಗಳು ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಸಹ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ
ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲಿನಲ್ಲಿ ಒಂದು ವೇಳೆ ಒಂದು ಸಿಗರೇಟ್ ಸೇದೋದು ಫೋಟೋ ಎಲ್ಲ ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಅಂತ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲಿನಲ್ಲಿ ಒಂದು ವೇಳೆ ಒಂದು ಸಿಗರೇಟ್ ಸೇದೋದು ಫೋಟೋ ಎಲ್ಲ ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಅಂತ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲಿನಲ್ಲಿ ಒಂದು ವೇಳೆ ಒಂದು ಸಿಗರೇಟ್ ಸೇದೋದು ಫೋಟೋ ಎಲ್ಲ ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಅಂತ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಈಗ ಒಂದು 15 ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ. ಅದನ್ನು ನೋಡಿದ ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು. ತಪ್ಪು ಮಾಡಿದ್ದಾರೆ ಹೈಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಜಡ್ಜು ನೇರವಾಗೇ ಹೇಳಿದರು. ಇದು ಕೋರ್ಟ್ ತೀರ್ಮಾನ ಅಲ್ವಾ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಜೈಲಿನಲ್ಲಿ ಒಂದು ವೇಳೆ ಒಂದು ಸಿಗರೇಟ್ ಸೇದೋದು ಫೋಟೋ ಎಲ್ಲ ವೈರಲ್ ಆಗಿದೆ ಸರ್. ಅಂತ ಫೋಟೋ ಕಂಡು ಬಂದರೆ ಬೇರೆ ಕ್ರಮ ಅಂತ ಇದೆ. ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು. ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾತಾಡೋದು ಮತ್ತು ಇನ್ನೂ ಅನೇಕ ಲೋಪದೋಷಗಳೆಲ್ಲ ಇದೆ. ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಸಡಿಲ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ನಾನು ಗೃಹ ಮಂತ್ರಿ ಆಗಿದ್ದಾನಲ್ವ, ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ.